ಮಿನಿ ಸಮರಕ್ಕೆ ಬಿಜೆಪಿ ಅಭ್ಯರ್ಥಿಗಳನ್ನ ಅಖಾಡಕ್ಕೆ ಇಳಿಸಿದೆ. ಹಗ್ಗ ಜಗ್ಗಾಟದ ಮಧ್ಯೆ ದಾವಣಗೆರೆಯಲ್ಲಿ ಹೊಸ ಮುಖಕ್ಕೆ ಮಣೆ ಹಾಕಲಾಗಿದೆ. ಶ್ರೀನಿವಾಸ ದಾಸ್ ಕರಿಯಪ್ಪಗೆ ಕಮಲದ ಟಿಕೆಟ್ ದಕ್ಕಿದೆ. ಬಾಗಲಕೋಟೆಯಲ್ಲಿ ಕಳೆದ ಬಾರಿ ಮೇಟಿ ವಿರುದ್ಧ ಸೋತಿದ್ದಂಥ ವೀರಣ್ಣ ಚರಂತಿ ಮಠಕ್ಕೆ ಕೇಸರಿ ಪಡೆ ಮಣೆ ಹಾಕಿದೆ. ಹೊಸ ಸಂವತ್ಸರ ಹೊಸ ಮನ್ವಂತರದ ಹೊತ್ತಲ್ಲಿ ಡಿಕೆಶಿ ದೆಹಲಿ ಯಾತ್ರೆ ಮುಗಿಸಿ ವಾಪಸ್ಸಾಗಿದ್ದಾರೆ. ಯುಗಾದಿ ಬಂದರೂ ಕುರ್ಚಿ ಕದನ ಫೈನಲ್ ಹಂತಕ್ಕೆ ಬಾರದಾಗಿದೆ. ಅಧಿಕಾರ ಹಂಚಿಕೆ ಪ್ರಹಸನಕ್ಕೆ ಕನಕಪುರದ ಕಲಿ ಕಾಲನ ಮೊರೆ ಹೋಗಿದ್ದಾರೆ. ಸಿಎಂ ಗಾದಿಗಾಗಿ ಕನಕಾಧಿಪತಿ ತಾಳ್ಮೆಯ ಮಂತ್ರವನ್ನ ಪಠಿಸಿದ್ದಾರೆ. ಇರಾನ್ ಮಾಡ್ತಿರೋದು ಅಕ್ಷರಶಃ ನರಕ ಸದೃಶ ಯುದ್ಧ. ಅಮೆರಿಕಾದ ಮೇಲಿನ ಸಿಟ್ಟಿಗೆ ಖಮೇನಿ ಸೇನೆ ಕತಾರ್ ಮೇಲೆ ಮಿಸೈಲ್ಗಳ ಮಳೆ ಸುರಿದಿದೆ. ಅತಿ ದೊಡ್ಡ ಅನಿಲ ಘಟಕವನ್ನ ಭಸ್ಮ ಮಾಡಲಾಗಿದೆ. ಇತ್ತ ಇಸ್ರೇಲ್ ರಣದಾಳಿ ನಿಲ್ಲದಾಗಿದೆ. ಇರಾನ್ನ ಸೌತ್ ಪಾಸ್ ಅನಿಲ ಘಟಕ ಧ್ವಂಸವಾಗಿದೆ. ಗಲ್ಫ್ ರಾಷ್ಟ್ರಗಳು ನಷ್ಟದ ಸುಳಿಗೆ ಸಿಕ್ಕಾಕೊಂಡಿದ್ದಾವೆ. ಮಧ್ಯಪ್ರಾಚ್ಯದ ಯುದ್ಧದಿಂದ ದೇಶದಲ್ಲಿ ಅನಿಲದ ಅಭಾವ ಸೃಷ್ಟಿಯಾಗಿದೆ. ಕರ್ನಾಟಕಕ್ಕೆ ಗ್ಯಾಸ್ ಕೊಡಿ ಅಂತ ಕೇಂದ್ರಕ್ಕೆ ಸಿಎಂ ಸಿದ್ದರಾಮಯ್ಯ ಮತ್ತೆ ಪತ್ರ ಬರೆದಿದ್ದಾರೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಗ್ಯಾಸ್ ಟ್ರಬಲ್ ಹೆಚ್ಚಾಗಿದೆ. ತೈಲ ಘಟಕಗಳೇ ಟಾರ್ಗೆಟ್ ಆಗಿದ್ದು ಕಚ್ಚಾ ತೈಲ ದರ ಗಗನಕ್ಕೇರಿದೆ. ಭಾರತ ಶಾಂತಿಪ್ರಿಯ ರಾಷ್ಟ್ರ, ಯುದ್ಧದಿಂದ ದೂರವಿರೋ ದೇಶ. ಈಗ ಯುದ್ಧ ಕಾಲದಲ್ಲಿ ಪ್ರಧಾನಿ ಮೋದಿ ಶಾಂತಿ ಮಂತ್ರವನ್ನ ಜಪಿಸುತ್ತಿದ್ದಾರೆ. ವಿಶ್ವದ ಹಲವು ರಾಷ್ಟ್ರಗಳ ನಾಯಕರ ಜೊತೆ ಮಾತುಕತೆ ನಡೆಸುತ್ತಿದ್ದಾರೆ. ಫ್ರಾನ್ಸ್ ಅಧ್ಯಕ್ಷ ಒಮಾನ್ ಸುಲ್ತಾನ್, ಮಲೇಷಿಯಾ ಪ್ರಧಾನಿ ಜೊತೆ ಮಧ್ಯಪ್ರಾಚ್ಯ ಯುದ್ಧ ಸಮಾಪ್ತಿ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.